ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಮುಖ ತೊಳ್ಕೊಂಡು ಅಮ್ಮ ಮಾಡಿಟ್ಟಿರೋಂಥ ಕಾಯಿ ಚಟ್ನಿ ಮತ್ತು ರೊಟ್ಟಿ ಜೊತೆ ಒಂದು ಟೀ ಕುಡ್ಕೊಂಡು 12 ಗಂಟೆ ಒಳಗಡೆ ತುಳಸಿ ಕೊಯ್ಬೇಕು ಅಂತ ಹೇಳಿದರು. ಹಾಗೆ 12 ಗಂಟೆ ಒಳಗೆ ತುಳಸಿ ಕೊಯ್ಕೊಂಡು ಹಾಗೆ ದೊಡ್ಡಮ್ಮನ ಮನೆಗೆ ಹೋಗೋದೇ ತುಂಬ ಟೈಮ್ ಆಗಿತ್ತು. ಹಾಗೆ ಈ ಫಾರೆಸ್ಟ್ ಒಳಗಡೆ ಆಗಿ ಹೋಗಬೇಕು ಅವ್ರ ಮನೆಗೆ. ಹಾಗೆ ಅಲ್ಲಿ ಹೋಗಿ ನೋಡಿದರೆ ಮಂಗಗಳೆಲ್ಲ ಗುಂಪು ಸೇರಿಕೊಂಡು ತೆಂಗಿನಕಾಯಿ ಮರ ಹತ್ಬಿಟ್ಟು ಎಳ್ನೀರೆಲ್ಲ ಕುಡಿತಾ ಇತ್ತು. ಹಾಗೆ ಮಂಗಗಳನ್ನ ಓಡಿಸೋಕ್ಕೆ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ. ಹಾಗೆ ಮಂಗಗಳು ಓಡಿಸೋ ಟೈಮಲ್ಲಿ ಚೆನ್ನಾಗಿರೋ ಎಳ್ನೀರು ಕೂಡ ಬಿದ್ದಿತ್ತು, ಅದರಲ್ಲಿ ಎರಡು ಕೂಡ ನಾನು ಕುಡ್ಕೊಂಡೆ. ಹಾಗೆ ಅಲ್ಲೆಲ್ಲ ಮಾತುಕತೆ ಮುಗಿಸ್ಕೊಂಡು ನಾನು ನನ್ನ ಮನೆಗೆ ಹೊರಟೆ. ಹಾಗೆ ಅಲ್ಲೇ ಬರೋತ್ತಿಗೆ ನನ್ನ ಅತ್ತೆ ಮನೆಯಿಂದ ಸ್ವಲ್ಪ ಕರಿಬೇವು ಹಾಗೆ ಅವರೇ ಮಾಡಿಟ್ಟಿರೋಂಥ ಬೆಂಡೆಕಾಯಿನೂ ಸ್ವಲ್ಪ ಕೊಟ್ಟು ಕಳಿಸಿದ್ರು. ಹಾಗೆ ಬೆಳಿಗ್ಗೆನೇ ಕೊಯ್ದಿಟ್ಟಿರೋಂಥ ತುಳಸಿನೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಊರಿಂದ ನಾನಿವತ್ತು ನೈಟು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀನಿ. ಹಾಗೆ ತುಳಸಿ ಮನೆಯಲ್ಲೆಲ್ಲ ಬೇಗ ಬೇಗ ಕಟ್ಟಿ ಮುಗಿಸ್ಕೊಂಡೆ. ತುಳಸಿ ಮಾಲೆ ಕಟ್ಟಿ ಮುಗಿಸೋಷ್ಟರಲ್ಲಿ ನನ್ನ ತಂಗಿ ದೇವಸ್ಥಾನಕ್ಕೆ ಹೋಗಿದ್ದು, ಅವಳು ಕೂಡ ಬಂದಿದ್ಲು. ಹಾಗೆ ಅವಳು ಕೊಟ್ಟ ಪ್ರಸಾದನ ಕೂಡ ತಿನ್ಕೊಂಡೆ. ಹಾಗೆ ನನ್ನಮ್ಮ ಮಗ ಬ್ಯಾಂಗ್ಳೂರ್ ಹೋಗ್ಬಿಟ್ಟು ತಿಮರೆ ಚಟ್ನಿ ಮಾಡಿ ತಿನ್ಕೊಳ್ಳಿ ಅಂತೇಳಿ ತಿಮರೆ ತಂದಿಟ್ಟಿದ್ರು. ನಮ್ಮ ತುಳು ಭಾಷೆಯಲ್ಲಿ ಇದಕ್ಕೆ ತಿಮರೆ ಅಂತ ಹೇಳ್ತೀವಿ. ಇದಕ್ಕೆ ಒಂದೆಲಗ ಅಂತ ಕೂಡ ಕರೀತಾರೆ. ಹಾಗೆ ಮನೆಯೇ ಬೆಳೆಸಿರೋಂಥ ಸ್ವಲ್ಪ ಬಸಳೆ ಸೊಪ್ಪಿತ್ತು, ಬಸಳೆ ಸೊಪ್ಪನ್ನು ಕಟ್ ಮಾಡಿಕೊಟ್ರು. ಸ್ವಲ್ಪ ವಿಟಮಿನ್ ಸೊಪ್ಪೆಲ್ಲ ಬೆಳೆದಿರೋದಿತ್ತು, ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾನೆಲ್ಲ ಪ್ಯಾಕ್ ಮಾಡಿಕೊಂಡೆ. ಹಾಗೆ ನಮ್ಮೂರಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂಥ ಇದು ಗಾಂಧಾರಿ ಮುಂಚಿ ಅಂತ ಹೇಳ್ತೀವಿ ಇದಕ್ಕೆ ನಮ್ಮ ತುಳುವಿನಲ್ಲಿ. ಇದನ್ನು ಕೂಡ ಹಂಗೆ ಪ್ಯಾಕ್ ಮಾಡಿಕೊಂಡೆ. ಪ್ಯಾಕ್ ಮಾಡೋತ್ತಿಗೆ ಸಂಜೆ ಆಗಿತ್ತು. ಹಾಗೆ ಸಂಜೆ ಸೊಳ್ಳೆಗೊಂದ್ಸಲ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟೆ. ಹಾಗೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮಸಾಲೆ ಪುರಿ ಮತ್ತು ಸಾಜಾ ಕುಡ್ಕೊಂಡು ನಾನು ಬಸ್ ಹತ್ಕೊಂಡು ಮನೆಗೆ ಹೊರಟೆ. ಹಾಗೆ ನಾನು ಬರೋ ಟೈಮಲ್ಲಿ ಗೇರು ಬೀಜ ಎಲ್ಲ ಸುಡ್ತಾಯಿದ್ರು ಅಮ್ಮ ನಂಗೆ ತೊಗೊಂಡೋಗೋಕೆ ಅಂತೇಳಿ. ಹಾಗೆ ನನ್ನಮ್ಮ ಬೇರೆ ಒಂದು ತಿಂಗಳಿಗಾಗುವಷ್ಟು ಕರಿಬೇವನ್ನೆಲ್ಲ ತಂದು ಹಾಕಿದ್ರು. ಹಾಗೆ ನಮಗೆ ಬೇಕಾದವರು ಕೂಡ ಪೇರಳೆಕಾಯಿನ ತೊಗೊಂಡೋಗಂತಲ್ಲಿ ಅಷ್ಟೆಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ರು. ಹಾಗೆ ಅರಿಶಿನ ಎಲೆ ಹಿಟ್ಟು ನಾನು ತಿಂದೇ ಇರಲಿಲ್ಲ, ಸೊ ಅದಕ್ಕೆ ಆ ಎಲೆನೂ ಕೂಡ ತಂದಿಟ್ಟಿದ್ರು ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ಮಾಡ್ಕೊ ಅಂತೇಳಿ. ಹಾಗೆ ಲಗೇಜೆಲ್ಲ ಪ್ಯಾಕ್ ಮಾಡೋಷ್ಟೊತ್ತಿಗೆ 8:45 ಆಗಿತ್ತು. ಆಟೋ ಬಂತು, ಆಟೋ ಹೊತ್ಕೊಂಡು ನಾನು ಸುಳ್ಳೆ ಬಸ್ ಸ್ಟಾಪಿಗೆ ಹೊರಟೆ. ನಾನು ರೀಚ್ ಆಗೋತ್ತಿಗೆ ಬಸ್ ಬಂದಿತ್ತು. ಬಸ್ ಕತ್ಕೊಂಡು ನಾನು ಮಲ್ಕೊಂಬಿಟ್ಟೆ. ಹಾಗೆ ನನ್ನ ಇವತ್ತಿನ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಇನ್ಸ್ಟಾ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.